ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಹೇಳ್ತೀನಿ ಬೆಸ್ಟ್ 10 ವರ್ಲ್ಡಲ್ಲೇ ಟಾಪ್ ಇರುವಂಥ 10 ಮೂವಿಗಳು. ಜೀವನದಲ್ಲಿ ಸಾಯೋಕ್ಕಿಂತ ಮುಂಚೆ ನೋಡಲೇಬೇಕಾದ ಮೂವಿಗಳು. ನೀವು ಅಂತೀರ ಈಗ ಸಾಯೋಕ್ಕಿಂತ ಮುಂಚೆ ಅಂತಿದ್ರಲ್ಲ, ಅಂದ್ರೆ ಯಾವ ಥರ ಇರ್ಬೋದು ಮೂವಿಗಳು. ಸೊ ಬನ್ನಿ, ಫಸ್ಟ್ ಆಫ್ ಆಲ್ ಅವತಾರ್ ದಿ ವೇ ಆಫ್ ವಾಟರು. ಇವು ಮಸ್ತ್ ಮೂವಿಗಳು. ಜೇಮ್ಸ್ ಕ್ಯಾಮ್ರನ್ ಡೈರೆಕ್ಟ್ ಮಾಡಿರೋಂಥವು. ಇವು 2005-4 ರಿಲೀಸ್ ಮಾಡಿತ್ತು. ಆ ಟೈಮಿಂದು ವಿ ಎಫ್ ಎಕ್ಸು ಇಂಥ ಡೇಂಜರ್ ಗುರು ಅಂದರೆ ನೆಕ್ಸ್ಟ್ ಲೆವೆಲು. ಸ್ಟೋರಿ ಬಂದ್ಬಿಟ್ಟು ಸಿಂಪಲ್ಲು. ಜನಗಳು ಇಲ್ಲೆಲ್ಲ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳೆಲ್ಲ ಲೂಟಿ ಮಾಡಿ, ಮೈನಿಂಗ್ ಮಾಡಿ, ಗೋಲ್ಡ್ ಗಿಲ್ಡ್ ಡೈಮಂಡ್ ಎಲ್ಲ ಕಬ್ಜಾ ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ನೆಕ್ಸ್ಟು ಬೇರೆ ಪ್ಲಾನೆಟಿಗೆ ಹೋಗ್ತಾರೆ ಅವೈಲೇಬಲ್ ಆಗೋಕ್ಕೆ. ಅಲ್ಲಿ ಅವ್ರಿಗೆ ಏನೋ ಸಿಗುತ್ತೆ ಅತ್ಯಂತ ಅಮೂಲ್ಯವಾದ ವಸ್ತು. ಅದಕ್ಕೂ ಬಿಡಲ್ಲ ಗುರು, ಅದಕ್ಕೂ ತೊಗೊಳಕ್ಕೆ ಹೋಗ್ತಾರೆ. ಆದರೆ ಅಲ್ಲೂ ನಾವಿ ಅಂತ ಜನಾಂಗ ಇವ್ರಿಗಿಂತ ಮುಂಚೆ ಅಲ್ಲಿ ವಾಸನೆ ಮಾಡ್ತಾ ಇರ್ತಾರೆ. ಅಲ್ಲಿ ಆ ಪ್ಲಾನೆಟಲ್ಲಿ ಆಕ್ಸಿಜನ್ ಇಲ್ಲೇ ಇಲ್ಲ. ಸೊ ಆಕ್ಸಿಜನ್ ಇಲ್ಲ, ಆದರೂ ಅವ್ರು ಬದುಕ್ತಾರೆ. ಅವ್ರದ್ದು ಅದು ಸ್ಪೆಷಾಲಿಟಿ. ನಮ್ಮ ಜನರು ಅಲ್ಲಿ ಆಕ್ಸಿಜನ್ ಇಲ್ಲ ಅಂತ ಆಕ್ಸಿಜನ್ ಮಾಸ್ಕನ್ನು ರೆಡಿ ಮಾಡಿ, ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೇಸ್ಶಿಪ್, ದೊಡ್ಡ ದೊಡ್ಡ ಸ್ಪೇಸ್ಶಿಪ್ಗಳು ಯೂಸ್ ಮಾಡಿ ಆ ಗ್ರಹ ಮೇಲೆ ಎಂಟ್ರಿ ಕೊಟ್ಟು ಅಲ್ಲಿಂದೆಲ್ಲ ನಾಶ ಮಾಡಬೇಕಂತ ಉದ್ದೇಶದಿಂದ ಹೋಗ್ತಾರೆ. ಸೊ ಒಳ್ಳೆಯದಾಗಿದೆ ಗುರು, ಸಕ್ಕತ್ತಾಗಿದೆ ಮೂವಿ. ನೀವು ನೋಡಲೇಬೇಕು, ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ಸೊ ಇದು ಒಂದು ಫಸ್ಟ್ ಮೂವಿ ಬಂದುಬಿಟ್ಟು. ಸೆಕೆಂಡ್ ಮೂವಿ ಬಂದುಬಿಟ್ಟು ಯಾವುದಂದರೆ ಡಿ ಸಿಯಲ್ಲಿ ಬರುತ್ತೆ. ಮಾರ್ವಲ್ ಡಿ ಸಿ ಕೇಳಿರ್ಬೋದು ತಾನೆ ನೀವು. ಡಿ ಸಿಲಿ ದ ಡಾರ್ಕ್ ನೈಟ್. ಇವನು ಇದಾನಲ್ಲ ಜೋಕರು, ಇವನು ಎಂಥ ಕ್ಯಾರೆಕ್ಟರ್ ಗೊತ್ತಾ? ಬ್ಯಾಟ್ಮನನ್ನೇ ಎದುರಿಸಿದ ಇವನು. ಇವನು ಜಸ್ಟ್ ಮನುಷ್ಯ, ಕಾಮನ್ ಮ್ಯಾನು. ಬ್ಯಾಟ್ಮ್ಯಾನ್ ಕಾಮನ್ ಮ್ಯಾನ್. ಆದರೆ ಅವನ ಹತ್ರ ದುಡ್ಡು, ಅಡ್ವಾನ್ಸ್ ಟೆಕ್ನಾಲಜಿ, ವೆಪನ್ಸು ಜಾಸ್ತಿ ಇರುತ್ತೆ. ಅವನಿಗೆಲ್ಲ ಗೊತ್ತು ಹೆಂಗಿರುತ್ತೆ ಯುದ್ಧ. ಆದರೆ ಇದಾನಲ್ಲ ಸೈಕೋ ನನ್ನ ಮಗ ಇವನು ಜೋಕರು. ಇವನು ಆ್ಯಕ್ಟ್ರಿಂಗರು 100% ಕೊಡಬೇಕು ಇವನಿಗೆ ಆಸ್ಕರ್ ವಿನ್ನಿಂಗ್ ಅವಾರ್ಡು. ಆದರೆ ಇವ್ನು ಸತ್ತ ಮೇಲೆ ಸಿಕ್ತು ಬಿಡ್ರಿ, ಅದು ಬೇರೆ ವಿಷಯ. ಸೊ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು, ಸ್ಟೋರಿ ಕಾನ್ಸೆಪ್ಟು ಬೆಂಕಿ. ಇವರು ನೋ ಸೂಪರ್ ಪವರ್ಸ್, ನೋ ಏನಿಲ್ಲ. ಒಬ್ಬ ಸೈಕೋ ಏನೇನು ಮಾಡ್ಬೋದು ಎಲ್ಲ ಮಾಡಿರ್ತಾನೆ ಮೂವಿಯಲ್ಲಿ. ಬ್ಯಾಟ್ಮ್ಯಾನು ಫುಲ್ಲು ಬ್ಯಾಟ್ಮ್ಯಾನಿಗೆ ಶಾಕ್ ಮಾಡಿಬಿಡ್ತಾನೆ ಈ ಮೂವಿಯಲ್ಲಿ. ಹೆಂಗೆ ಮಾಡಬೇಕಪ್ಪ ಇವನಿಗೆ ಅಂದರೆ ಸಿಚುವೇಶನ್ ತಂದುಬಿಡ್ತಾನೆ. ನೀನು ಇಬ್ಬರಲ್ಲಿ ಯಾರಾದ್ರೂ ಒಬ್ಬನೇ ಉಳಿಸ್ಬೇಕು. ನೆಕ್ಸ್ಟ್ ಲೆವೆಲ್ ಪಾಡು ಮೂವಿ. ಇದೆಲ್ಲ CGP ಫುಲ್ಲು ಕ್ರಿಸ್ಟೋಫರ್ ನೋಲನ್ ಡೈರೆಕ್ಟ್ ಮಾಡಿದ ಮೂವಿ. ಗೊತ್ತಲ್ಲ ಕ್ರಿಸ್ಟೋಫರ್ ನೋಲನ್ ಯಾರು ಅಂತ. ಸೊ ಅವ್ರ ಹೆಸರು ಮೇಲೆ ಮೂವಿ ನೋಡ್ಬೋದು. ಫುಲ್ ವರ್ಲ್ಡಲ್ಲಿ ಅದಕ್ಕೆ ಇದು ಒಂದು ಟಾಪ್ ಮೂವಿ. ನಾನು ಇದಕ್ಕೆ 2 ಇಟ್ಟಿನಿ. ಸೊ ಸಖತ್ತಾಗಿದೆ ಗುರು ಮೂವಿ, ನೋಡಿರಿ ನೀವು. ಆಮೇಲೆ ಕಮೆಂಟ್ ಮಾಡಿ ಸರಿಯಾಗಿದೆ ಇಲ್ಲ ಅಂತ. ಸೊ ನೆಕ್ಸ್ಟ್ ಮೂವಿ ಬಂದುಬಿಟ್ಟು ನಮ್ಮದು ದಿ ಫ್ಲೈಟ್ ಕ್ಲಬ್. ಅಂದರೆ ಫ್ಲೈಟ್ ಕ್ಲಬ್, ಇದರ ಬಗ್ಗೆ ನಾವು ಫಸ್ಟ್ ರೂಲ್ ಆಫ್ ಫ್ಲೈಟ್ ಕ್ಲಬ್ ಇಸ್ ಇದರ ಬಗ್ಗೆ ನಾವು ಮಾತಾಡೋದಿಲ್ಲ. ಸೆಕೆಂಡ್ ರೂಲ್ ಬಂದುಬಿಟ್ಟು ಇದರ ಬಗ್ಗೆ ಯಾರ ಜೊತೆನೇ ಮಾತಾಡೋದಿಲ್ಲ, ಅಷ್ಟೇ ಕಾನ್ಸೆಪ್ಟು. ಸೊ ಇದು ಸ್ಟೋರಿ ಬೇಸ್ಡ್. ಅಂದರೆ ಮನುಷ್ಯ ಡೈಲಿ ಆಫೀಸು, ಬೆಳಗ್ಗೆ ಜಾವ ಎದ್ದು ಆಫೀಸು, ಅದೇ ಜೀವನ, ಬರೀ ಬೋರಿಂಗ್ ಜೀವನ ಆಗಿ ಮನುಷ್ಯ ಒಂಥರ ಹುಚ್ಚಾಗಿಬಿಡ್ತಾನೆ, ಅಡಿಕ್ಟ್ ಆಗಿಬಿಡ್ತಾನೆ. ಸೊ ಅದೇ ರಿಯಲ್ ಕಾನ್ಸೆಪ್ಟಲ್ಲಿ ಯೂಸ್ ಮಾಡಿ ಒಂಥರ ಮನುಷ್ಯನ ಹತ್ರ ಇರುವ ಸೈಕೋಪ್ಯಾತು. ಅಂದರೆ ಇಷ್ಟು ಫ್ರಸ್ಟ್ರೇಷನಿಂದ ಮನುಷ್ಯ ಏನೇನು ಆಗ್ಬೋದು ಅಂತ ಈ ಮೂವಿಲಿ ತೋರಿಸ್ಬಿಡ್ತಾರೆ. ಅವ್ನ ಫ್ರಸ್ಟ್ರೇಷನ್ಗೆ ಇದಾಗಬೇಕಾದ್ರೆ ಸೊಲ್ಯೂಷನು. ಸಿಕ್ಕೋರು ಹೊಡೆದಪ್ಪ, ಮನ್ಸು ಬಂದಂಗೆ ಹೊಡೆಯೋದು, ಸಿಕ್ಕಂಗೆ ಏನು ಮಾಡೋಕ್ಕೂ ಮಾಡೋದು ಅವ್ನ ಮನಸ್ಸಿನಲ್ಲಿ. ಅವನದೇ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ ಮೂವಿ. ನಾನು ಜಾಸ್ತಿ ಸ್ಪಾಯ್ಲ್ ಮಾಡೋಕ್ಕೋಗಲ್ಲ. ಸೊ ಮೂವಿ ಮಾತ್ರ ಬೆಂಕಿ ಗುರು ಇದು. ಮಸ್ತಾಗಿದೆ. ನಿಮ್ಮ ಡಿಪ್ರೆಷನ್ ಎಲ್ಲ ಇದ್ದರೆ ಈ ಮೂವಿ ನೋಡಿ ಮುಗಿಯಿತು. ಸಿಕ್ಕೋನಿಗೆ ಹೊಡಿಬೇಕನ್ಸುತ್ತೆ. ಆದರೆ ಒಟ್ಟಿನಲ್ಲಿ ಕಾನ್ಸೆಪ್ಟು ಮಸ್ತಾಗಿದೆ ಗುರು. ಈ ಮೂವಿ ಒಂದು ನೋಡಿ. ಅದಕ್ಕೆ ನಾನು ಟಾಪಲ್ಲಿ ಇಟ್ಟೀನಿ. 3ನೇ ಮೂವಿ ಇದು. ಸೊ 4ನೇ ಮೂವಿ ಬಂದುಬಿಟ್ಟು ದಿ ಪ್ಯಾರಾಸೈಟ್. ಇದು ಒಂದು ರಿಯಲಿಸ್ಟಿಕ್ ಸ್ಟೋರಿ ಬೇಸ್ಡ್ ಅಂದರೆ ನಮಗೂ ಅನಿಸುತ್ತೆ, ರಿಯಲಲ್ಲಿ ಹಿಂಗೆ ಇರೋದು ಸೇಮ್. ಸೊ ಮೂವಿ ಸ್ಟೋರಿ ಏನಂದರೆ, ಇಬ್ಬರದು 2 ಫ್ಯಾಮಿಲಿ ತೋರಿಸಿರ್ತಾರೆ. ಒಂದು ಫುಲ್ ರಿಚಸ್, ಒಂದು ಫುಲ್ ಪುವರು. ಇವ್ರ ಹತ್ರ ಒಂದು ನೆಟ್ವರ್ಕ್ ಕೂಡ ಇರಲ್ಲ. ಬಾತ್ರೂಮಲ್ಲಿ ಮೇಲೆ ಕುಂತು ವೈಫೈ ಕನೆಕ್ಟ್ ಮಾಡಿ ನೋಡಿರ್ಬೋದು ಈ ಮೂವಿಯಲ್ಲಿ. ಸಖತ್ತಾಗಿದೆ. ಈ ಮೂವಿ ಸ್ಟೋರಿ ಸಿಂಪಲ್ ಆಗಿದೆ ಗುರು. ರಿಚ್ ಪೀಪಲ್ ಹೆಂಗೆ ವರ್ತನೆ ಮಾಡ್ತಾರೆ, ಪೂರ್ ಪೀಪಲ್ ಹೆಂಗೆ ಮಾಡ್ತಾರೆ, ಇವೆರಡೂ ಫ್ಯಾಮಿಲಿಗಳಿಗೆ ಯಾಕೆ ಥರ ಒಂದ್ರಿಗೊಂದು ಕನೆಕ್ಟೆಡ್ ಮಾಡ್ತಾರೆ ಅಂತ ಈ ಮೂವಿಲಿ ನೋಡ್ಬೋದು. ಮತ್ತು ಪೂರ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ಈ ಮೂವಿಲಿ ಕೂಡ ನೀವು ನೋಡ್ಬೋದು. ಸೊ ಒಳ್ಳೆ ಕಾನ್ಸೆಪ್ಟಾಗಿ ತೋರಿಸಿದ್ದಾರೆ. ಮತ್ತು ಸೆಂಟ್ರಲ್ಲಿ ಸೀನ್ ಬರುತ್ತೆ ಗುರು, ಎಷ್ಟು ಭಯ ಆಗುತ್ತೆ ಗೊತ್ತಾ. ನಮ್ಮನ್ನು ಇಷ್ಟು ಚೆನ್ನಾಗಿ ಮೂವಿ ಇದೆ. ಸೆಂಟ್ರಲ್ಲಿ ಆ ಸೀನ್ ಬಂದ ತಕ್ಷಣ ಹೆಂಗೆ ಭಯ ಆಗುತ್ತೆ ಅಂದರೆ, ಏನಾಗುತ್ತಿದ್ವಿ ಅಪ್ಪೋ ಇದೆ ಅಂತ ಮೂವಿ ನೋಡೋಷ್ಟಲ್ಲಿ ಏನಾಗೋಯ್ತಲ್ಲ ಅಂತ ಅನಿಸುತ್ತೆ. ಸೊ ಒಳ್ಳೆ ಮಾಸ್ಟರ್ ಪೀಸ್ ಮೂವಿ ಇದು. ಸೊ ನೋಡಲೇಬೇಕು ನೀವು ಜೀವನದಲ್ಲಿ. ಇದು ಒಂದು ಮಾತ್ರ ಮೂವಿ. ದಿ ಪ್ಯಾರಾಸೈಟ್ ಅಂತ ಮೂವಿ ಹೆಸರು. 5th ಮೂವಿ ಇಸ್ ಟೈಟಾನಿಕ್. ಅಂದರೆ ಟೈಟಾನಿಕ್ ಗೊತ್ತಲ್ಲ, ವಿಶ್ವದ ಅತಿ ದೊಡ್ಡ ಹಡಗು, ಶಿಪ್ಪು ಹೆಂಗೆ ಮುಳುಗ್ತು ಅಂತ. ಅದಕ್ಕಿಂತ ಮುಂಚೆ ಇದು ಮತ್ತೆ ಡೈರೆಕ್ಟ್ ಮಾಡಿದ್ದು ಜೇಮ್ಸ್ ಕ್ಯಾಮರನ್ ಅವರೇ. ಸಖತ್ತ ಒಳಗೆ ಲವ್ ಸ್ಟೋರಿ ಆ್ಯಂಗಲ್ ತೊಗೊಂಡ್ಬಿಟ್ಟಿದ್ದಾರೆ. ಅಂದರೆ ಮಾತ್ರ ಸಖತ್ತಾಗಿದೆ ಅದು ಕೂಡ. ಸೊ ಬೇಸ್ಡ್ ಆನ್ ದ ಟ್ರೂ ಸ್ಟೋರಿ. ಇದು ಹೆಂಗೆ ಟೈಟಾನಿಕ್ ಮುಳುಗುತ್ತೆ ಅಂತ ಗೊತ್ತಾಗಿರುತ್ತೆ. ಇದರಲ್ಲಿ ಸರಿಯಾಗಿ ತೋರಿಸಿರ್ತಾರೆ. ಅಂದರೆ ಹೆಂಗೆ ರಿಯಲಿಸ್ಟಿಕ್ ಆಗಿ ತೋರಿಸಿರ್ತಾರೆ ಅಂದರೆ, ಅಷ್ಟು ಮುಳುಗೋದು ಹೆಂಗೆ ಅದು ಒಂದು ಐಸ್ ಇಷ್ಟು ಇದಕ್ಕೆ ರಾಕ್ಗೆ ಇದು ಆಗುತ್ತೆ, ಇದ್ರದ್ದು ಟಕ್ಕರ್ ಆಗಿಬಿಡುತ್ತೆ. ಸೊ ಸ್ಟೋರಿ ಕಾನ್ಸೆಪ್ಟ್ ಸರಿಯಾಗಿದೆ. ಆ್ಯಕ್ಷನ್ ಸೀಕ್ವೆನ್ಸು, ಅಂದರೆ ಕ್ಯಾಮ್ರಾ ಡೈರೆಕ್ಷನು ಎಲ್ಲ ಒಳ್ಳೆ ಗುರು. ಇವೆಲ್ಲ ಬೆಂಕಿ ಮಾತ್ರ ಇವು ಮೂವಿ. ಸೊ 6th ಬಂದುಬಿಟ್ಟು ನಮ್ಮ ಮೂವಿ ಅಂದರೆ ಇದು
ದಿ ಇನ್ಸ್ಪೆಕ್ಷನ್. ಮೋಸ್ಟ್ ಆಫ್ ದಿ ವರ್ಲ್ಡ್ ಟಾಪ್ ಕ್ಲಾಸ್ ಮೂವಿಗಳು ಇರೋದೇ ಜೇಮ್ಸ್ ಕ್ಯಾಮ್ರನ್ ಮತ್ತು ಕ್ರಿಸ್ಟೋಫರ್ ನೋಲನು. ಇದು ಇನ್ಸ್ಪೆಕ್ಷನ್ ಕೂಡ ಕ್ರಿಸ್ಟೋಫರ್ ನೋಲನು ಒಂದು ಅತ್ಯಂತ ಮೆಚ್ಚುಕಟ್ಟಾದ ಸಖತ್ತಾಗಿರುವಂಥ ಒಳ್ಳೆ ಒಂದು ಬೆಸ್ಟ್ ಮೂವಿ. ಸೊ ಮೂವಿ ಕಾನ್ಸೆಪ್ಟ್ ಏನಂದರೆ ನಿಮ್ಗೆ ಅರ್ಥನ ಹೋದಿಲ್ಲ ಆ ಥರ ಇದೆ ಗುರು. ಒಬ್ಬ ಫುಲ್ ದೊಡ್ಡ ಬಿಸ್ನೆಸ್ ಮ್ಯಾನು, ಅವ್ರ ತಂದೆ ಅವ್ನ ಮೈಂಡಲ್ಲಿ ಒಂದು ಐಡಿಯಾ ಹಾಕೋಕ್ಕೆ ಏನೇನೋ ಮಾಡ್ತಾರಪ್ಪ. ಅವ್ನ ಕನ್ಸಲ್ಲಿ ಹೋಗ್ತಾರೆ ಗುರು, ಇದು ನಿಜ ನೀ ನಂಬಲ್ಲ. ಅವ್ನ ಕನ್ಸಲ್ಲಿರುವಂಥ ಫ್ರಿಕ್ಷನು ಅವು ಎಲ್ಲ ಇನ್ಸ್ಪೆಕ್ಷನ್ ಅಂತ ಕರೀತಾರೆ. ಸೊ ಒಬ್ಬರು ಕನ್ಸಲ್ಲಿ ಒಬ್ಬರು ಹೋಗ್ತಾರೆ, ಆಮೇಲೆ ಅವ್ರು ಮಲ್ಕೊಂಡು ಬಿಡ್ತಾರೆ, ಅವ್ರ ಕನ್ಸಲ್ಲಿ ಮತ್ತೊಬ್ಬರು ಹೋಗ್ಬಿಡ್ತಾರೆ, ಅವ್ರು ಮಲ್ಕೊಂಡು ಬಿಡ್ತಾರೆ. ಸೊ ನೀವು ಮೂವಿ ನೋಡಬೇಕಾದ್ರೆ 2-3 ಸರಿ ನೋಡಲೇಬೇಕು ಮೂವಿ, ಒಬ್ರಿಬ್ರಿಗೆ ಗೊತ್ತಾಗುತ್ತೆ ಫಸ್ಟ್ ಟೈಮಲ್ಲಿ ನೋಡಿದ್ರೆ. ಸೊ ಇವ್ರದ್ದು ಹೆಂಗೆ ಕ್ಯಾಮ್ರಾ ಆ್ಯಕ್ಷನ್ ಹೆಂಗೆ ಮಾಡ್ತಾರಪ್ಪ, ಒಂದೊಂದು ಸೀಕ್ವೆಲ್ ಅಂದರೆ ಒಂದೊಂದು ಸೀನ್ ಶೂಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಇವು ಮೂವಿ ನೋಡಬೇಕು ನೀವು. ನಿಮ್ಮದೇ ತಲೆ ಔಟ್ ಆಗಿಬಿಡುತ್ತಪ್ಪ, ಏನು ನೋಡ್ತಾ ಇದ್ದೆ ನಾನು, ನನಗೆ ಅರ್ಥನೇ ಆಗ್ತಿಲ್ಲಲ್ಲ, ಒಬ್ಬರ ಕನ್ಸಲ್ಲಿ ಹೆಂಗೆ ಹೋಗ್ಬೋದು ಅಂತ. ಸೊ ಈ ಮೂವಿಯಲ್ಲಿ ಕ್ಲಿಯರ್ ಕಟ್ಟಾಗಿ ತೋರಿಸಿರ್ತಾರೆ ಹೆಂಗೆ ಸೈನ್ಸ್ ಹೆಂಗೆ ವರ್ಕ್ ಆಗುತ್ತೆ ಹೆಂಗಿಲ್ಲ ಅಂತ, ಒಂದಕ್ಕೊಂದು ಫ್ರಿಕ್ಷನ್ ಹೆಂಗೆ ಕನೆಕ್ಟೆಡ್ ಇದೆ. ಸೊ ಅವ್ರ ಕನ್ಸಲ್ಲಿ ಹೆಂಗೆ ಹೋಗಿ ಐಡಿಯಾ ಚೇಂಜ್ ಮಾಡಿದ್ರೆ ಮುಂದಿನ ಫ್ಯೂಚರ್ ಏನಾಗ್ಬೋದು. ಸೊ ಒಳ್ಳೆ ಕಾನ್ಸೆಪ್ಟ್ ಮೂವಿ ಗುರು, ಬೆಂಕಿ ಮಾತ್ರ ಗುರಿಗಳು ಈ ಮೂವಿಗಳು. ಸೊ ಟಾಪ್ ಒಳ್ಳೆ ಟಾಪ್ ಮೂವಿಗಳಿಗಿಂತ ಟಾಪ್ ಇದರಲ್ಲಿ ಬರ್ತಾರೆ, ಡೈರೆಕ್ಟರ್ಸಲ್ಲಿ ಬರ್ತಾರೆ, ಒಂದೊಂದು ಸೀನ್ ಮಾತ್ರ ಬೆಂಕಿ. ಸೊ ನಮ್ಮ 6th ಮೂವಿ ಬಂದುಬಿಟ್ಟು ಇವ್ರದೇ ಮತ್ತೊಂದು ಕ್ರಿಸ್ಟೋಫರ್ ನೋಲನ್ದೇ ಇಂಟರ್ಸ್ಟೆಲ್ಲರ್ ಅಂತ. ಸೊ ಇದು ಮೂವಿನೂ ಕೇಳ್ಬೋದಾಗಿರೋದು, ಸಖತ್ತಾಗಿ ನೋಡಿರ್ಬೋದು. ಇದು ಒಂದು ಸೈನ್ಸ್ ಫಿಕ್ಷನ್ ಮೂವಿ. ಫುಲ್ಲು ಈ ಎಲ್ಲರೂ ಮುಗಿತಪ್ಪ, ಎಲ್ಲರೂ ಇದು ನಮ್ಮ ಅರ್ತ್ ಮೇಲೆ ಅದು ಇದು ರಿಸರ್ಚ್ ಮಾಡ್ತಾರೆ. ಇವ್ರದ್ದು ಬೇರೆ ನೆಕ್ಸ್ಟ್ ಲೆವೆಲು ವರ್ಲ್ಡ್ ಗ್ರಾಫಿಕ್ಸ್. ಅದು ಆಚೆ ಇದು ಧರತಿ ಅಂದರೆ ಈ ಅರ್ತ್ಗಿಂತ ಆಚೆ ಹೋಗಿ ಏನೇನು ಮಾಡ್ಬೋದು ಅಂತ. ಇವರೇ ಮೇನ್ ಸೈಂಟಿಸ್ಟ್ಗಳಿಗಿಂತ ಮುಂಚೆ ಬ್ಲ್ಯಾಕ್ ಹೋಲ್ ಹೇಗಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ಮನುಷ್ಯನೇ ಕ್ರಿಸ್ಟೋಫರ್ ನೋಲನು. ಇವ್ರು ಎಷ್ಟೋ ಸ್ಟಡಿ ಮಾಡಿ ಇವ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಮ್ರಾ ಮಾಡರ್ನ್ ಯೂಸ್ ಮಾಡಲ್ಲ, ಒಂಥರ ಮಾಡಲು ರೀಲ್ ಸುತ್ತಿಡ್ಬೋದು ಎಷ್ಟೋ ವರ್ಷಗಳಕ್ಕೋಸ್ಕರ. ಇವೆಲ್ಲ ಫ್ಯೂಚರ್ ಜನ್ರೇಷನ್ಗೆ ಮೂವಿ ಇವಾಗೆ ಮಾಡಿಬಿಟ್ಟಿದ್ದಾರೆ ಇವರು ಕ್ರಿಸ್ಟೋಫರ್ ನೋಲನು. ಸೊ ಮೂವಿ ಕಾನ್ಸೆಪ್ಟ್ ಏನಂದರೆ, ನಮ್ಮ ಭೂಮಿಯಲ್ಲಿ ಉಳಿಯೋಕ್ಕಾಗ್ತಾ ಇಲ್ಲ ಈಗ, ನಮ್ಮ ನೇಚರ್ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಬೇರೆ ಗ್ರಹದಲ್ಲಿ ಏನಾದರೂ ಆಕ್ಸಿಜನ್ ನೀರು ಇದೆಯಾ, ನಮ್ಮ ಭೂಮಿ ಥರ ಮತ್ತೊಂದು ಪ್ಲಾನೆಟ್ ಇದೆಯಾ ಅಂತ ಹುಡ್ಕಕ್ಕೆ ಹೋಗ್ತಾರೆ ಒಂದು ಟೀಮು. ಆದರೆ ಅಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಟೈಮ್ ಟ್ರಾವೆಲ್ ಹೆಂಗಿರುತ್ತೆ, ಒಂದು ಇದರಲ್ಲಿಂದ ಒಂದು ಕೋಆರ್ಡಿನೇಷನ್ಗೆ ಹೋದರೆ ಏನಾಗುತ್ತೆ ಅಂತ. ಇವನು ಹೋಗ್ತಾನೆ, ಅಲ್ಲಿ ಹೋದರೆ ಇವ್ರಿಗೆ ಸ್ಪೇಸಲ್ಲಿ ಬರೀ 3 ನಿಮಿಷ ಟ್ರಾವೆಲ್ ಹೋದರೆ. ಆದರೆ ಕೆಳಗೆ ಇವನು ಮತ್ತೆ ಆರ್ತಿಗೆ ಬರಬೇಕಾದ್ರೆ ಆ 3 ನಿಮಿಷನೇ ಇಲ್ಲಿ 30-60 ವರ್ಷ ಆಗುತ್ತೆ ಮಿನಿಮಮ್ಮು. ಇವನು ಹೋಗಬೇಕಾದ್ರೆ ಇವ್ನ ಮಗಳು ಚಿಕ್ಕ 6-8 ವರ್ಷದಲ್ಲಿ ಇರ್ತಾಳೆ, ಅವ್ನು ಬರಬೇಕಾದ್ರೆ ಫುಲ್ ಅಜ್ಜಿ ಮುದುಕಿ ಆಗಿಬಿಡ್ತಾಳೆ. ಸೊ ಒಳ್ಳೆ ಸೈನ್ಸ್ ಫಿಕ್ಷನ್ ಮೂವಿ. ಫಸ್ಟ್ ಸರಿ ನೋಡ್ರಿ ಯಾರಿಗೂ ಗೊತ್ತಾಗಲ್ಲ ಗುರು, ಇದು ನೋಡಲೇಬೇಕು ಒಂದು 4-5 ಸರಿ. ಸೊ ಸರಿಯಾಗಿದೆ ಗೈಸ್, ನೋಡಿ. ಸೊ ನಮ್ಮ 7th ಮೂವಿ ಬಂದುಬಿಟ್ಟು ಫಾರ್ಡ್ ಆ್ಯಂಡ್ ಫರಾರಿ ಅಂತ ಮೂವಿ. ಇದು ಫಾರ್ಡ್ ಆ್ಯಂಡ್ ಫರಾರಿ ಅಂದರೆ ಗೊತ್ತೇ ಆಗುತ್ತಲ್ಲ, ರೇಸಿಂಗ್ ಮೇಲೆ ಡಿಪೆಂಡ್ ಅಂತ. ಇಟ್ಸ್ ಟೂ ಸ್ಟೋರಿ, ಫಾರ್ಡ್ ವರ್ಸಸ್ ಫೆರಾರಿ. ಸೊ ಫೆರಾರಿ ಇದು ಜಪಾನೀಸ್ದವ್ರದ್ದು ಒಂದು ಇದೈತೆ ಮಾಡಲು, ಅವ್ರದ್ದೊಂದು ಕಂಪನಿ ಬ್ರ್ಯಾಂಡ್ ಅದು. ಫರಾರಿ ಅಂದರೆ ಫುಲ್ ಬೇಗ. ಫಾರ್ಡ್ ಅಂದರೆ ಏನು ಗೊತ್ತಾ, ಮಾಸ್ ಪ್ರೊಡಕ್ಷನು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ ಪ್ರೊಡಕ್ಷನ್ ಮಾಡೋದು ಇವ್ರದ್ದು. ಆದರೆ ಇವ್ರದ್ದು ಸ್ಪೀಡ್ ಇಲ್ಲ. ಸುಮ್ಮನೆ ಹಿಂಗೆ ತಮಾಷೆಗಾಗಿ ಫಾರ್ಡ್ದವರು ಒಂದು ಆಫರ್ ಕೊಡ್ತಾರೆ ಫರಾರಿಗೆ, ನಾವು ಇಬ್ಬರು ಇಂಟರ್ ಕನೆಕ್ಟೆಡ್ ಆಗಿ ಒಂದು ಮಸ್ತ ಕಾರ್ ಡಿಸೈನ್ ಮಾಡೋಣ. ಆದರೆ ಫರಾರಿಯವರು ಇವ್ರ ಮೇಲೆ ತಮಾಷೆ ಮಾಡ್ತಾರೆ, ನೀವು ಫಾರ್ಡ್ ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಯಿಂದ, ಜಗತ್ತಿನಲ್ಲಿ ಅತ್ಯಂತ ವೇಗ ನಾವೇ ಅಂತ ಇರ್ತಾರೆ ಅದು. ಸೊ ಇದು ಅವ್ರ ಗಮನಗೋಸ್ಕರ ಫಾರ್ಡ್ದನ್ನು ಏನು ಮಾಡ್ತಾರೆ, ಒಂದು ಸಖತ್ತಾಗಿರುವಂಥ ರೇಸರಿಗೆ ಇದು ಮಾಡ್ತಾನೆ, ಹೈಯರ್ ಮಾಡಿ ನೀನೊಂದು ಕ್ರಿಯೇಟ್ ಮಾಡೋ ಒಂದು ಟೀಮು ಫರಾರಿ, ಒಂದು ಫಾರ್ಡು ಫರಾರಿಗೆ ಸೋಲಿಸ್ಬೇಕಂತ ಆ ಥರ ಒಂದು ಕಾರ್ ಡಿಸೈನ್ ಮಾಡಿ ಒನ್ ಡೇ ಕಾರ್ ರೇಸಲ್ಲಿ ಗೆದ್ದು ತೋರಿಸು ಅಂತ ಹೇಳ್ತಾನೆ. ಆವಾಗ ನಮ್ಮ ಅಣ್ಣ ಎದ್ದು ಮಸ್ತಾಗಿ ಸಖತ್ತಾಗಿರುವಂಥ ಅವ್ನ ಫ್ರೆಂಡೇ ಇರ್ತಾನೆ ರೇಸಿಂಗ್ದವನು. ಅವನದು ಆ್ಯಕ್ಷನು, ಅವ್ನ ಸೀಕ್ವೆನ್ಸ್, ಅವ್ನು ಮಾತಾಡೋ ಸ್ಟೈಲು, ಆ್ಯಟಿಟ್ಯೂಡು ಬೆಂಕಿ ಮಾತ್ರ ಗುರು, ಮಸ್ತಾಗಿರ್ತದೆ. ಆದರೆ ಲಾಸ್ಟಲ್ಲಿ ಸಖತ್ತಾಗಿರುತ್ತೆ. ಒಂದು ಸ್ವಲ್ಪ ನೋಡಿ, ನಾನೇ ಜಾಸ್ತಿ ಸ್ಟೋರಿ ಏನು ಬಯಲಕ್ಕೆ ಮಾಡೋಲ್ಲ, ಆದರೆ ಒಂಥರ ರಿಯಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಗುರು. ಇವು ನೋಡಲೇಬೇಕು ಮೂವಿಗಳು, ಇವು ಸಖತ್ತಾಗಿದೆ ಗುರು. ಇದು ಮೂವಿ ನೋಡಿ, ಇದು ಮಸ್ತಾಗಿದೆ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೀರೀಸು, ಇವು ವೆಬ್ ಸೀರೀಸ್ ಅಂತಂಬಲ್ಲ, ಇವು ಜಗತ್ತಲ್ಲೇ ಅತ್ಯಂತ ಆ್ಯಕ್ಷನ್ ಸೀಕ್ವೆನ್ಸು, ರೇಸಿಂಗು, ಇದು ಏನೇನೋ ರಾಬರಿ ಮಾಡೋದು, ಹೈಸ್ಟ್ ಮಾಡೋದು ಅಂದರೆ ಇವ್ರದ್ದೇ ಗುರು. ಇದು ಗ್ರೂಪು. ಫಸ್ಟ್ ಆಫ್ ಆಲ್ ಇವು ಎಲ್ಲ ಚೋರು ಡಕೈತಿಗಳು ಇರ್ತಾರೆ. ಆಮೇಲೆ ಬರ್ತಾ ಇವ್ರ ಅಬಿಲಿಟಿ ಎಲ್ಲ ಗೊತ್ತಾಗುತ್ತೆ ಗೌರ್ಮೆಂಟ್ಗೆ. ಇವ್ರಿಗಿಂತ ರೇಸರ್ ಒಳ್ಳೆ ಕಾರ್ ನಡೆಸೋರು ಯಾರು ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇವರಿಗಿಂತ ಡಿಫ್ರೆಂಟು ಅನ್ಅಫಿಷಿಯಲಿ ಗೌರ್ಮೆಂಟಲ್ಲಿ ಇವ್ರ ಕೈಯಿಂದ ಡಿಫ್ರೆಂಟ್ ಟೈಪ್ಸ್ ಕೆಲಸ ಮಾಡಿಸ್ತಾರೆ. ಯಾಕಂದರೆ ಇವ್ರ ಹತ್ರ ಮೇಲೆ ತುಂಬ ಚಾರ್ಜ್ಗಳು ಹತ್ತಿರುತ್ತಲ್ಲ, ಅದಕ್ಕೆ ಇದು ಮಾಡೋದಕ್ಕೋಸ್ಕರ. ಸೊ ಮಸ್ತಾಗಿದೆ ಇವ್ರ ಮೂವಿಗಳು. ಒಂದೊಂದು ಸ್ಟೋರಿ, ಒಂದೊಂದು ವಿಲನ್ ಹುಡುಕ್ತಾರೆ. ಆ ವಿಲನ್ ಹೆಂಗೆ ಕ್ಯಾರೆಕ್ಟರ್ ಇಳಿದ್ಬಿಡ್ತಾನಂದರೆ ನೋಡಿರಿ. ಇವು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಒಮ್ಮೆ 10 ಮೂವಿಗಳು ಇರಿದೆ, 1 2 3 4 5 6 7 8 9 10. ಒಂದೊಂದು ಮೂವಿ ಒಂದೊಂದು ಬೆಂಕಿ. ಅಂದರೆ ಎಲ್ಲೂ ಬೋರೇ ಆಗಲ್ಲ ನಿಮಗೆ. ಅವ್ರ ಕಾರ್ ಹೆಂಗೆ ಓಡಿಸ್ತಾರೆ, ಒಂದೊಂದು ಕಾರ್ ಡಿಸೈನ್ ನೋಡಿದ್ರೆ ಇದಾಗ್ಬಿಡುತ್ತೆ ನಮಗೆ. ಎಂಥ ಟೆಕ್ನಾಲಜಿನ, ಅಡ್ವಾನ್ಸ್ ಟೆಕ್ನಾಲಜಿ. ಸೊ ಇವೆಲ್ಲ ನಮ್ಮ ಇಂಡಿಯಾಗೆ ಮಾಡಲ್ಲ ಬಿಡಿ, ಈ ಥರ ಮೂವಿ ಮಾಡೋಕ್ಕೆ ಆಗಲ್ಲ ಅವ್ರ ಕೈಲಿ. ಸೊ ಇವೆಲ್ಲ ಮೂವಿಗಳು ನೋಡಲೇಬೇಕು, ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸು. ಸೊ ಒಂದೊಂದು ಕಾರ್ ಮಾತ್ರ ಹೆಂಗಿರುತ್ತೆ ಗುರು ಅಂದರೆ ಹೇಳೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಆ ಥರ ಕಾರ್ ಸೀಕ್ವೆನ್ಸು.
ಸೊ ಮೂವಿ ಮಾತ್ರ ಮಸ್ತಾಗಿ. ಸೊ ನೆಕ್ಸ್ಟ್ ಮೂವಿ, ಲಾಸ್ಟ್ ಮೂವಿ, ನಮ್ಮ ಟಾಪ್ 10 ಅಲ್ಲಿ ಬರಕಂತ ಲಾಸ್ಟ್ ಮೂವಿ ಅಂದರೆ ಬಿಡ್ರಿ, ಇದು ಕೂಡ ಜಾನ್ ವಿಕ್. ಜಾನ್ ವಿಕ್ ಗೊತ್ತಾ ನಿಮಗೆ? ಜಾನ್ ವಿಕ್ ಅಂದರೆ ಒಂದು ಅವರ ಗುರು. ಇದು ಮೂವಿ ಹೆಂಗ್ ಮಾಡಿದ ಅಂತ ನನಗೆ ಇನ್ನೂ ಗೊತ್ತಾಗಲ್ಲ. ನನ್ನ ಆಲ್ ಟೈಮ್ ಫೇವ್ರೇಟಲ್ಲಿ ಇದು ಮೂವಿ ನಂದು. ಇದು ಸುಮ್ಮನೆ ಟಾಪ್ 10 10 ಅಂತ ಹಂಗಿಲ್ಲ ಹಾಕಿ, ನಾನು ಸುಮ್ಮನೆ ಸೀರಿಯಲ್ ಪ್ರಕಾರ ಹಾಕಿದ್ದೇನೆ. ನನ್ನ ಪ್ರಕಾರ ಟಾಪ್ 10 ಅಂದರೆ ಇದು ಮೂವಿ ಇರಲೇಬೇಕು ಅದರಲ್ಲಿ. ಏಕೆಂದರೆ ಈ ಮೂವಿಗಳು 4 ಗುರು ಟಾಪ್: ಜಾನ್ ವಿಕ್ 1, ಜಾನ್ ವಿಕ್ 2, ಜಾನ್ ವಿಕ್ 3, ಜಾನ್ ವಿಕ್ ಚಾಪ್ಟರ್ 4 ಹಿಂಗೆ. ಅಂದರೆ ನೀವು ನೋಡಿ ಗುರು, ಜೀವನದಲ್ಲಿ ಅಂತ ಮೂವಿ ನೋಡಲೇಬೇಕು. ಇದು ಜಸ್ಟ್ ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಗೊತ್ತಾ ಚಾಪ್ಟರ್ 4ವರೆಗೂ. ಬಟ್ ಜಸ್ಟ್ ಒಂದು ಅಂದರೆ ಡಾನ್ ಮಗ ಜಸ್ಟ್ ಈ ಒಂದು ಡಾಗ್ನ ಕಿಲ್ ಮಾಡಿಬಿಡ್ತಾನೆ. ಅದು ಒಂದು ರೀಸನ್ಗೋಸ್ಕರ ಇವನು ಹೆಂಗೆ ಇಷ್ಟೆಲ್ಲ ಆಗುತ್ತೆ ಅಂದರೆ, ಇವ್ರ ಹತ್ರ ಒಂದು ಇವನು ಮೊದಲು ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಆ ಗ್ಯಾಂಗ್ಸ್ಟರಿಂದ ನಾನು ಈಗ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿರ್ತಾನೆ. ಹೈ ಟೇಬಲ್ ಅಂತ ಅದರದ್ದು ಬಿಟ್ಟಿರ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಇವಳು ವೈಫ್ ಏನೋ ಕ್ಯಾನ್ಸರಿಂದ ಸತ್ತೋಗ್ಬಿಡ್ತಾಳೆ. ಇವ್ರ ವೈಫ್ ಸಾಯೋಕ್ಕಿಂತ ಮುಂಚೆ ಇವನು ಡಾಗ್ ಗಿಫ್ಟ್ ಮಾಡಿರ್ತಾಳೆ. ಸೊ ಅದು ಮೇನ್ ಅಂದರೆ ಡಾನ್ ಆಗಿನ ಟೈಮಲ್ಲಿ ಡಾನ್ ಮಗ ಇವನ್ನ ಹೊಡೆದು ಬಿಡ್ತಾನೆ. ಅವ್ನು ಫುಲ್ ಫ್ರಸ್ಟ್ರೇಷನಲ್ಲಿ ಇರ್ತಾನೆ, ಅವ್ನ ಹೆಂಡತಿ ಸತ್ತಿನಗೋಸ್ಕರ. ಸೊ ಎಲ್ಲ ಫ್ರಸ್ಟ್ರೇಷನು. ಆಮೇಲೆ ಇವನ್ನೆಲ್ಲ ಮಸ್ತ್ ಮುಚ್ಚಿಡ್ತಾನೆ ಭೂಮಿ ಕೆಳಗೆ. ಇವನ್ನೆಲ್ಲ ವೆಪನ್ಸ್, ದುಡ್ಡು ಇವಂದು ಹಿಂಗೆ ಅವ್ನು ಕೆದರ್ಬೇಕಾದ್ರೆ BGM ನೋಡಬೇಕು. ಅಪ್ಪ ಮಸ್ತಾಗಿದೆ. ಒಂದೊಂದು ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಇದು.